ಬಿಜೆಪಿಯಲ್ಲಿ ಬಣ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ಪಾಳೆಯದಲ್ಲಿನ ಒಳ ಬೇಗುದಿ ಅಲ್ಲೂ ಕೂಡ ಬಣಗಳಾಗಿ ಮಾರ್ಪಾಡಾಗಿವೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅತೃಪ್ತರ ಭೇಟಿ. ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಸೇರಿದಂತೆ ಅತೃಪ್ತ ಬಿಜೆಪಿಗರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಭೇಟಿ ಬಳಿಕ ಒಂದೇ ಕಾರ್ನಲ್ಲಿ ಎಲ್ಲ ನಾಯಕರು ಕೂಡ ತೆರಳಿದ್ದಾರೆ. ವಕ್ಫ್ ಹೋರಾಟಕ್ಕೆ ಪ್ರತ್ಯೇಕ ಸಭೆಯನ್ನ ನಡೆಸಿ ಬಿವೈ ವಿಜಯೇಂದ್ರ ಅವರಿಗೆ ಸೆಡ್ಡನ್ನ ಹೊಡೆಯಲಾಗಿದೆ. ತೀವ್ರ ಕುತೂಹಲವನ್ನ ಮೂಡಿಸಿದ ಲಿಂಬಾವಳಿ, ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪನವರ ಈ ಭೇಟಿ. ಈಗಾಗಲೇ ವಕ್ಫ್ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅತೃಪ್ತರ ಬಳಗ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿತ್ತು. ಯಾರೆಲ್ಲ ಈ ಒಂದು ರೀತಿಯಾಗಿ ವಕ್ಫ್ನಿಂದ ತೊಂದರೆಗೆ ಒಳಗಾಗಿದ್ದೀರೋ ಅವರು ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳಿ ಪ್ರತ್ಯೇಕವಾಗಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ರು. ಅರವಿಂದ್ ಲಿಂಬಾವಳಿ ಅವರು ಮತ್ತು ಪ್ರತಾಪ್ ಸಿಂಹ ಅವರು. ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಅವರು, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ 3 ತಂಡಗಳನ್ನ ರಚನೆ ಮಾಡಿಕೊಳ್ಳಲಾಗಿದೆ. ಅವರುಗಳಿಗೆ ಸೆಡ್ ಅನ್ನ ಹೊಡೆಯೋದಕ್ಕೆ ಇದೀಗ ಅತೃಪ್ತರು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಯತ್ನಾಳ್ಗೆ ಪರೋಕ್ಷವಾಗಿ ಮಾತಲ್ಲೇ ತಿವಿದಿದ್ದಾರೆ ಬಿವೈ ವಿಜಯೇಂದ್ರ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ತಮ್ಮ ಮಾತಿನಲ್ಲೇ ಚಾಟಿ ಬೀಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ವಕ್ಫ್ ವಿರುದ್ಧ ಪ್ರತಿಭಟನೆ ಕ್ರೆಡಿಟ್ ಇದೆಯಲ್ಲ ಅದನ್ನ ಯತ್ನಾಳ್ ಅವರೇ ತಗೊಳ್ಳಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಟಾಂಗ್ ಕೊಟ್ಟಿದ್ದಾರೆ. ಹೋರಾಟ ಯತ್ನಾಳ್ ಆರಂಭಿಸಿದ್ದೋ ನಾನು ಆರಂಭ ಮಾಡಿದ್ದೋ ಆ ಪ್ರಶ್ನೆ ಇಲ್ಲಿ ಬರಲ್ಲ. ರೈತರಿಗೆ ಅನ್ಯಾಯ ಆಗಲು ಬಿಡೋದಿಲ್ಲ. ಯಾರೇ ಹೋರಾಟ ಮಾಡಲಿ, ಯಾರಿಂದಲೇ ಶುರುವಾಗ್ಲಿ, ಆದ್ರೆ ಅವ್ರು ಹೋರಾಟ ಮಾಡಿದ್ರು, ಇವ್ರು ಹೋರಾಟ ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ ಎಂದಿದ್ದಾರೆ. ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಅಶೋಕ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಕ್ಫ್ ಹೆಸರು ಹೇಳಿಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು, ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನನ್ನು ತೆಗೆದುಕೊಂಡು ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಅದನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ಫ್ ಅಮೆಂಡ್ಮೆಂಟನ್ನು ತರಬೇಕು, ಪಾರ್ಲಿಮೆಂಟಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯತ್ನಾಳ್ ಗೌಡರು ತಗೊಬಂದ್ರೋ ವಿಜೇಂದ್ರ ತಗೊಬಂದ್ರೋ ಪ್ರಶ್ನೆ ಅಲ್ಲ, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ನೋಡ್ರಿ, ಬೇರೆ ಯತ್ನಾಳಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಯಾರೋ ಕ್ರೆಡಿಟ್ ತೆಗೆದುಕೊಳ್ಳಿ, ಅದ್ರ ಬಗ್ಗೆ ನಂದೇನು ಪ್ರಶ್ನೆ ಇಲ್ಲ. ಯತ್ನಾಳ್ ಅವ್ರು ಮುಂಚಿತ ಸುನೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಒಂದು ಕಡೆ ಬಿಜೆಪಿಯಲ್ಲೇ ಒಳಬೇಗುದೆ ಹೇಗೆ ಬೇಯ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಯತ್ನಾಳ್ ಸೇರಿದಂತೆ ಒಂದಷ್ಟು ಮಂದಿ ಅತೃಪ್ತರಿದ್ದಾರೆ. ಅವರ ಆಲೋಚನೆ ಮತ್ತು ಯೋಜನೆಗಳೇ ಬೇರೆ ಇದೆ. ಅವರೆಲ್ಲರಿಗೂ ಕೂಡ ಟಕ್ಕರ್ ಕೊಡುವಂತಹ ಕೆಲಸವನ್ನ ಬಿವೈ ವಿಜಯೇಂದ್ರ ಅವರು ಮಾಡ್ತಿದ್ದಾರೆ. ಇದು ಎಲ್ಲಿಗೆ ಬಂದು ಮುಟ್ಟುತ್ತೆ, ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಬಿಜೆಪಿ ಪಾಳೆಯದಲ್ಲಿ ಮುಂದಿನ ದಿನಗಳಲ್ಲಿ? ಮಧುಶ್ರೀ, ಬಿಜೆಪಿ ಮನೆಯಲ್ಲಿ ಅತೃಪ್ತರ ಒಂದು ಅಸಮಾಧಾನ ಆಗ್ಬೋದು, ಬೇಗುದಿ ಆಗ್ಬೋದು ಬಹಿರಂಗವಾಗಿದೆ. ಯಾಕೆಂದರೆ ಪ್ರತ್ಯೇಕ ಸಭೆಗಳು ಕೂಡ ನಡೀತಾ ಇದ್ದಾವೆ. ಅದಕ್ಕೆ ಪೂರಕವಾಗುವಂತೆ ವಕ್ಫ್ ಹೋರಾಟದ ವಿಚಾರವಾಗಿ ಯತ್ನಾಳ್ ಮತ್ತು ಒಂದು ಅತೃಪ್ತರ ಬಣ ಅಂತ ಅದು ಒಂದು ಸಭೆಯನ್ನು ಕೂಡ ಮಾಡಿ ಒಂದು ರೀತಿ ವಿಜೇಂದ್ರ ಅವರಿಗೆ ಶೆಡ್ಡನ್ನು ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದಾದ ಬೆನ್ನಲ್ಲಿ ಇವತ್ತೊಂದು ಪ್ರಮುಖವಾಗಿ ಯತ್ನಾಳ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಒಂದಷ್ಟು ಅತೃಪ್ತ ಶಾಸಕರು ಭೇಟಿಯಾಗಿರುವಂಥ ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ಆಗ್ಬೋದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಆಗ್ಬೋದು, ಮತ್ತೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಲ್ಲ ಭೇಟಿಯಾಗಿ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿ ತೆರಳಿದ್ದಾರೆ. ತೆರಳುವ ಮುನ್ನ ಒಂದೇ ಕಾರ್ನಲ್ಲಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿರುವಂಥದ್ದು. ಅವತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಹೋಗುವಂಥ ವಿಡಿಯೋ ಟಿವಿ ನನಗೆ ಲಭ್ಯವಾಗಿದೆ. ಪ್ರಮುಖವಾಗಿ ಈ ಒಂದು ನಾಯಕರು ಸೇರಿ ಕಳೆದ ಒಂದು ವಾರದ ಹಿಂದೆ ಒಂದಷ್ಟು ಸಭೆಯನ್ನು ಮಾಡಿ ಹೋರಾಟದ ಒಂದು ರೂಪರೇಷವನ್ನು ಘೋಷಣೆ ಮಾಡಿದ್ರು, ಹೋರಾಟವನ್ನು ಘೋಷಣೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಇವತ್ತಿನ ಒಂದು ಭೇಟಿ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದರೆ ಈ ರೀತಿಯಾದ ಒಂದಷ್ಟು ನಾಯಕರು ಸೇರಿದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಚರ್ಚೆ ಆಗೇ ಆಗುತ್ತೆ ಸಹಜವಾಗಿ, ಬೇರೆ ಬೇರೆ ಒಂದಷ್ಟು ವಿಚಾರಕ್ಕೆ. ಯಾಕೆಂದರೆ ಬಿಜೆಪಿ ಮನೆಯಲ್ಲಿ ಒಂದು ಬಣ ರಾಜಕೀಯ ಯಾವ ರೀತಿಯಾಗಿ ಬೇಗುದಿಯಾಗಿ ಬೇಯ್ತಾ ಇದೆ
ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ಭೇಟಿ ಎಂದೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಅದರಲ್ಲೂ ಕೂಡ 20 ನಿಮಿಷಗಳ ಕಾಲ ಭೇಟಿಯಾಗಿ ಒಂದೇ ಕಾರ್ನಲ್ಲಿ ತೆರಳಿರುವಂಥದ್ದು. ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೂ ಕೂಡ 20 ನಿಮಿಷಗಳ ಕಾಲ ಒಂದೇ ಮಾತುಕತೆ ನಡೆಸಿ ತೆರಳಿರುವಂಥದ್ದು ಸಾಕಷ್ಟು ತೀವ್ರ ಒಂದಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇದೇ ವಿಚಾರವಾಗಿ ಇನ್ನೊಂದು ಕಡೆ ಯತ್ನಾಳ್ ಆಗ್ಬೋದು ಮತ್ತು ವಿಜೇಂದ್ರ ನಡುವಿನ ಒಂದು ರೀತಿ ವಾಕ್ಸಮರ ಕೂಡ ನಡೀತಾ ಇದೆ. ವಕ್ಫ್ ಹೋರಾಟದ ವಿಚಾರವಾಗಿ ಅದನ್ನ ಹೋರಾಟ ಶುರು ಮಾಡಿದಾಗ್ಬೋದು, ಕ್ರೆಡಿಟ್ ಆಗ್ಬೋದು, ಆ ಒಂದು ಕ್ರೆಡಿಟ್ ವಾರ್ ಕೂಡ ಈಗಾಗಲೇ ಆರಂಭವಾಗಿರುವಂಥದ್ದು. ವಿಜೇಂದ್ರ ಅವರು ಅದಕ್ಕೆ ನಯವಾಗಿ ಒಂದು ರೀತಿ ತಿವಿಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಯತ್ನಾಳ್ ಗೌಡರು ಶುರು ಮಾಡಿದ್ದು ಅಂತಲ್ಲ, ವಿಜೇಂದ್ರ ಶುರು ಮಾಡಿರೋದಂತಲ್ಲ. ಈ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅನ್ನೋದು ಮುಖ್ಯವಲ್ಲ, ಇದು ರೈತರ ಪರವಾದಂತಹ ಹೋರಾಟ, ಪ್ರಧಾನಿಗಳನ್ನು ತಂದಿರುವಂತ ಒಂದು ವಿಚಾರ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಯಾರು ಪ್ರಶ್ನೆ ಇಲ್ಲ. ಅಂದ್ರೆ ವಿಜೇಂದ್ರ ಅವರ ಒಂದು ಮಾತಿನಿಂದ ಇಲ್ಲಿ ಯಾರು ಮುಖ್ಯವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಮತ್ತೆ ಪಕ್ಷ ಮುಖ್ಯ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಭೇಟಿ ಆಗಿರುವಂತೆ ಪ್ರತಾಪ್ ಸಿಂಹ ಆಗ್ಬೋದು, ರಮೇಶ್ ಜಾರಕಿಹೊಳಿ ಆಗ್ಬೋದು, ಕುಮಾರ್ ಬಂಗಾರಪ್ಪ ಮತ್ತೆ ಅರವಿಂದ್ ಲಿಂಬಾವಳಿ ಅವರ ಒಂದು ಭೇಟಿ ಮಾತುಕತೆಯಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇವರು ಮತ್ತೆ ಒಂದು ಹೊಸ ರಾಜಕೀಯ ದಾಳವನ್ನು ಉಳಿಸ್ತಾರೆ ಅನ್ನೋ ಮಾತು ಚರ್ಚೆ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.